ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮೇ 24, 2023 ದಿನಪತ್ರಿಕೆಗಳಲ್ಲಿರ್ತಕ್ಕಂಥ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇರುವಂತಹ ಅನೌನ್ಸ್ಮೆಂಟ್ ಅಂದರೆ UPSC ಪ್ರಿಪರೇಷನ್ನ ಕುರಿತಾಗಿ NCERT ಫೌಂಡೇಶನನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಒಂದು NCERT ಫೌಂಡೇಶನ್ ಆನ್ಲೈನ್ ಹಾಗೂ ಆಫ್ಲೈನ್ ಮೋಡಲ್ ಇರುತ್ತೆ. ಜೂನ್ 1ನೇ ತಾರೀಕಿನಂದು ಈ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಈ NCERT ಫೌಂಡೇಶನ್ ಅಡಿನಲ್ಲಿ ನಿಮಗೆ NCERT ರಿಲೇಟೆಡ್ ಇರತಕ್ಕಂಥ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡಲಾಗುತ್ತೆ. ಜೊತೆಗೆ NCERT ಜಿಸ್ಟ್ಸ್ಗಳನ್ನು ಮತ್ತು NCERT ರಿಲೇಟೆಡ್ ಇರತಕ್ಕಂತಹ ಟೆಸ್ಟ್ಸ್ಗಳನ್ನು ಸಹ ಕಂಡಕ್ಟ್ ಮಾಡಲಾಗುತ್ತೆ. ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಮೆಂಟರ್ಶಿಪ್ ಪ್ರೋಗ್ರಾಮ್ ಸಹ ಇನ್ಕ್ಲೂಡ್ ಆಗಿದೆ. ನಾವು UPSC ಪ್ರಿಪ್ರೇಷನನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ NCERT ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಎಲ್ಲ NCERTಯಲ್ಲಿರ್ತಕ್ಕಂತಹ ಕಂಟೆಂಟ್ ನಮಗೆ ಬೇಸಿಕ್ ಫೌಂಡೇಶನ್ ಆಗಿ ಸಹಕಾರಿಯಾಗುತ್ತೆ. ಈ ನಿಟ್ಟಿನಲ್ಲಿ NCERTಯನ್ನು ನಾವು ಮೊದಲ ಹಂತದಲ್ಲಿ ಪ್ರಿಪರೇಷನ್ ಮಾಡುವಾಗ ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತಹ ಏನೇ ಮಾಹಿತಿ ಬೇಕಿದ್ದರೆ ಇಲ್ಲಿರುವಂತಹ ನಂಬರ್ಗೆ ಕಾಲ್ ಮಾಡ್ಬೋದು, ಅಥವಾ ಈ ಒಂದು ಪ್ರೋಗ್ರಾಮನ್ನು ರಿಜಿಸ್ಟರ್ ಮಾಡ್ಕೋಬೇಕು ಅನ್ನುವಂತಹ ಇಚ್ಛೆ ಇದ್ದರೆ ಇಲ್ಲಿರುವಂಥ QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬಹುದು. ಇವತ್ತಿನ ಮೊದಲನೇ ಆರ್ಟಿಕಲ್ ಯಾವ ರೀತಿಯಾಗಿದೆ? 73% ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಇವತ್ತು ಕಂಪ್ಲೀಟ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಫಂಡ್ ಅಲೋಕೇಶನ್ಸನ್ನು ಕನ್ಸಿಡರ್ ಮಾಡಿದರೆ 90% ಫಂಡ್ ಅಲೋಕೇಶನ್ಸ್ ಆಲ್ರೆಡಿ ಆಗಿದೆ. ಹೆಚ್ಚಿನ ಒಂದು ಫಂಡ್ ಅಲೋಕೇಶನ್ಸ್ ಆಗಿದೆ. ಕೇವಲ 73% ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಇವಾಗ ಕಂಪ್ಲೀಟ್ ಆಗಿದೆ ಅನ್ನುವಂಥದ್ದಾಗಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಕನ್ಸಿಡರ್ ಮಾಡೋದಾದರೆ ಸ್ಮಾರ್ಟ್ ಸಿಟಿ ಮಿಷನ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದರ ಒಂದು ಆಬ್ಜೆಕ್ಟಿವ್ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಫೋಕಸ್ ಮಾಡ್ತಾ ಇದ್ದಾರೆ, ಇನೋವೇಷನ್ಸನ್ನು ತರುವಂತಹ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಿದೆ. ಆರ್ಥಿಕವಾಗಿ ಬೆಳವಣಿಗೆಯನ್ನು ಹೊಂದುವಂಥದ್ದಾಗಲಿ ಅಥವಾ ಕ್ವಾಲಿಟಿಯಾಗಿರ್ತಕ್ಕಂಥ ಒಂದು ಲೈಫನ್ನು ಪ್ರೊವೈಡ್ ಮಾಡಬೇಕು, ಇಲ್ಲಿ ಲೋಕಲ್ ಡೆವಲಪ್ಮೆಂಟನ್ನು ಪ್ರಿಫರೆನ್ಸ್ ಆಗಿ ಕನ್ಸಿಡರ್ ಮಾಡಬೇಕು, ಟೆಕ್ನಾಲಜಿ ಮೇಲೆ ಫೋಕಸನ್ನು ಮಾಡಬೇಕು ಅನ್ನುವಂಥದ್ದಾಗಿ ನಾಗರಿಕರಿಗೆ ಸಹಾಯವಾಗುವಂತೆ ಈ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ದಾರೆ. GS ಪೇಪರ್ 3 ನಡಿನಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಸೆಕ್ಷನಲ್ಲಿ ನಾವು ಸ್ಪೆಸಿಫಿಕಲಿ ಈ ಒಂದು ಟಾಪಿಕನ್ನು ಕನೆಕ್ಟ್ ಮಾಡ್ಬೋದು. ಹಾಗೂ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಇರತಕ್ಕಂಥ ಪ್ರಾಜೆಕ್ಟಲ್ಲೂ ಸಹ ಕನೆಕ್ಟ್ ಮಾಡುವಂಥದ್ದು. GS ಪೇಪರ್ 2 ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ ಸ್ಕೀಮ್ಸ್ಗಳು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ಮಾರ್ಟ್ ಸಿಟಿ ಸ್ಕೀಮ್ ಅಂದರೆ ಏನು, ಇದರ ಆಬ್ಜೆಕ್ಟಿವ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಸ್ಪೆಸಿಫಿಕಲಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಫೋಕಸನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿಯಾದಂಥ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಇವಾಗ ವಾಟರ್ ಸಪ್ಲೈ ಅಂತ ನೋಡ್ತೇವೆ. ಅಡಿಕ್ವೇಟ್ ಆಗಿರ್ತಕ್ಕಂಥ ವಾಟರ್ ಸಪ್ಲೈ ಮಾಡೋದಾಗಲಿ, ಎಲೆಕ್ಟ್ರಿಸಿಟಿಯನ್ನು ಸಪ್ಲೈ ಮಾಡೋದಾಗಲಿ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಹಾಗೂ ಎಫಿಷಿಯೆಂಟ್ ಅರ್ಬನ್ ಮೊಬಿಲಿಟಿಯನ್ನು ತರುವಂಥದ್ದಾಗಲಿ, ಅಫೋರ್ಡೆಬಲ್ ಹೌಸಿಂಗನ್ನು ಪ್ರೊವೈಡ್ ಮಾಡೋದಾಗಲಿ, IT ರಿಲೇಟೆಡ್ ಇರ್ತಕ್ಕಂಥ ಕನೆಕ್ಟಿವಿಟಿಯನ್ನು ಎನ್ಹ್ಯಾನ್ಸ್ ಮಾಡೋದಾಗಲಿ, ಈ ಗವರ್ನೆನ್ಸ್ ರಿಲೇಟೆಡ್ ಇರ್ತಕ್ಕಂಥ ಆಸ್ಪೆಕ್ಟ್ ಆಗಿರ್ಬೋದು. ಸೊ ಇಲ್ಲಿ ಜನರ ಒಂದು ಲೈಫನ್ನು ಇಂಪ್ರೂವ್ ಮಾಡಲಿಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಬೇಸಿಕ್ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡಬೇಕು ಅಂತ ಡಿಜಿಟಲ್ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿಯನ್ನು ಯೂಸ್ ಮಾಡೋದ್ರ ಮುಖಾಂತರ ಇಲ್ಲಿರುವಂಥ ಮೇಜರ್ ಅಪ್ರೋಚ್ ಅಂತಂದರೆ ಪಬ್ಲಿಕ್ ಹಾಗೂ ಪ್ರೈವೇಟ್ ಪಾರ್ಟ್ನರ್ಶಿಪ್ಪನ್ನು ಎನ್ಹ್ಯಾನ್ಸ್ ಮಾಡ್ತಾ ಇದ್ದಾರೆ. ಪಾಲಿಸಿಯಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಪಾಲಿಸಿ ಚೇಂಜನ್ನು ಮಾಡೋದ್ರ ಮುಖಾಂತರ ನಾವು ಜನರ ಒಂದು ಲೈಫನ್ನು ಬೆಟರ್ ಮಾಡುವಂಥದ್ದು. ಸೊ ಇಲ್ಲಿರುವಂತಹ ಕೋರ್ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ನ ಮುಖಾಂತರ ನಾವು ಲೈಫನ್ನು ಇಂಪ್ರೂವ್ ಮಾಡ್ಬೋದು ಅನ್ನುವಂಥದ್ದಾಗಿ ಈ ಒಂದು ಪ್ರಾಜೆಕ್ಟ್ ಹೇಳ್ತಾ ಇದೆ. ಸ್ಮಾರ್ಟ್ ಸಿಟಿ ಮಿಷನಲ್ಲಿರ್ತಕ್ಕಂಥ ಮೇಜರ್ ಸ್ಟ್ರಾಟಜಿ ಅಂತಂದರೆ 3 ರೀತಿಯಾದಂಥ ಡೆವಲಪ್ಮೆಂಟಲ್ ಸ್ಟ್ರಾಟಜಿಯನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಗ್ರೀನ್ ಫೀಲ್ಡ್ ಆಗಿರ್ಬೋದು, ಡೆವಲಪ್ಮೆಂಟಲ್ ಆ್ಯಕ್ಟಿವಿಟಿ ಆಗಿರ್ಬೋದು, ಹಾಗೂ ರಿಟ್ರೋಫಿಟ್ಟಿಂಗ್ ಅಂತಕ್ಕಂಥ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು. ಈ ಒಂದು ಕೋರ್ ಮಾಡೆಲ್ನ ಮುಖಾಂತರ ನಾವು ಅಡಿಕ್ವೇಟ್ ಆಗಿರ್ತಕ್ಕಂಥ ವಾಟರ್ ಸಪ್ಲೈ ಮತ್ತು ಎಲೆಕ್ಟ್ರಿಸಿಟಿ ಸಪ್ಲೈ, ಸ್ಯಾನಿಟೇಷನ್ ರಿಲೇಟೆಡ್ ಇರ್ತಕ್ಕಂಥ ಆಸ್ಪೆಕ್ಟ್ ಆಗಿರ್ಬೋದು, ಹೌಸಿಂಗ್, IT ಹಾಗೂ ಗವರ್ನೆನ್ಸ್ ರಿಲೇಟೆಡ್ ಇರ್ತಕ್ಕಂಥ ಕೋರ್ ಇಶ್ಯೂವನ್ನು ಅಡ್ರೆಸ್ ಮಾಡ್ತಾ ಇದ್ದೀವಿ. ಹೆಲ್ತ್ ಮತ್ತು ಎಜುಕೇಷನ್ ಮೇಲೂ ಸಹ ಇಲ್ಲಿ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಪರ್ಟಿಕ್ಯುಲರ್ಲಿ ವಲ್ನರಬಲ್ ಸೆಕ್ಷನ್ನ ಒಂದು ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ, ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ, ಮಕ್ಕಳ ಡೆವಲಪ್ಮೆಂಟ್ ಆಗಿರ್ಬೋದು, ಅಥವಾ ಮಹಿಳೆಯರ ಒಂದು ಸೆಕ್ಯೂರಿಟಿ ಸೇಫ್ಟಿಗೆ ಸಂಬಂಧಪಟ್ಟಂಥ ಕನ್ಸರ್ನನ್ನು ಸಹ ಇಲ್ಲಿ ಅಡ್ರೆಸ್ ಮಾಡ್ತಾ ಇದ್ದಾರೆ. ಈ ಒಂದು ಮಿಷನನ್ನು ನಾವು ಸ್ಟಾರ್ಟ್ ಮಾಡಿರುವಂಥ ಸಂದರ್ಭದಲ್ಲಿ 100 ಸಿಟಿಗಳ ಮೇಲೆ ಟಾರ್ಗೆಟನ್ನು ಹಾಕಿರುವಂಥದ್ದು. ಸ್ಮಾರ್ಟ್ ಸಿಟಿಯಾಗಿ ಕನ್ವರ್ಟ್ ಮಾಡಬೇಕು ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಡ್ಯೂರೇಷನ್ ಅಂತಂದರೆ 5 ಇಯರ್ಸ್ ಒಳಗಾಗಿ 2015-16 ಹಿಡಿದ್ಬಿಟ್ಟು 19-20 ಈ ಒಂದು ಟಾರ್ಗೆಟ್ನ ಆಧಾರದ ಮೇಲೆ ನಾವು ಈ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಸ್ಮಾರ್ಟ್ ಸಿಟಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಫೈನಾನ್ಸಿಂಗ್ಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟನ್ನು ಆರ್ಟಿಕಲಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಮೋರ್ ದೆನ್ 90% ಫಂಡ್ ಅಲೋಕೇಶನ್ ಆಗಿದೆ, ಹಾಗೂ ಕೇವಲ 73% ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಇವತ್ತು ಕಂಪ್ಲೀಟ್ ಆಗಿದೆ ಅನ್ನುವಂಥ ಆಸ್ಪೆಕ್ಟನ್ನು ನಾವು ಕಾಣ್ಬೋದು. ಇದನ್ನು ಹಂತ ಹಂತವಾಗಿ ನಾವು ಡೆವಲಪ್ ಮಾಡ್ತಾ ಬರ್ತಾ ಇದ್ದೀವಿ. ಮೇಜರ್ ಸಿಟೀಸ್ ಅಂತಂದರೆ ಇವಾಗ
ಸ್ಮಾರ್ಟ್ ಸಿಟಿಯನ್ನು ಡೆವಲಪ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ರೈಲ್ವೆ ರಿಲೇಟೆಡ್ ಇರತಕ್ಕಂಥ ಪ್ರಾಜೆಕ್ಟ್ ಆಗಿರ್ಬೋದು, ಅಥವಾ ಮುನ್ಸಿಪಲ್ ಕಾರ್ಪೊರೇಷನು ಕೆಲವೊಂದಿಷ್ಟು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದೆ. ಫಾರ್ ಎಕ್ಸಾಂಪಲ್, ಇವಾಗ ಡೆಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಸ್ಟಾರ್ಟ್ ಮಾಡಿರುವಂತಹ ಮಿನಿ ಸೀವೇಜ್ ಪ್ಲಾಂಟ್ಸ್ಗಳನ್ನು ಕಾಣ್ಬೋದು, ವೈಫೈ ಆ್ಯಕ್ಟಿವೇಷನ್ಸನ್ನು ಕಾಣ್ಬೋದು. ಸಿಟೀಸ್ಗಳ ಒಂದು ಡೆವಲಪ್ಮೆಂಟಿಗೋಸ್ಕರ ಯಾವ ರೀತಿಯಾಗಿ ಅದರಲ್ಲೂ ಒಂದು ಪರ್ಟಿಕ್ಯುಲರ್ ಸಿಟಿನಲ್ಲಿ ರಿಕ್ವೈರ್ಮೆಂಟ್ ಇರುತ್ತಲ್ಲ, ಅದರ ಆಧಾರದ ಮೇಲೆ ಇಲ್ಲಿ ನಾವು ಬೇಸಿಕ್ ಫೆಸಿಲಿಟೀಸ್ಗಳನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಈ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಈ ಒಂದು ಪ್ರೋಗ್ರಾಮ್ ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲೂ ಸಹ ಇಂಪಾರ್ಟೆಂಟ್ ಆಗುತ್ತೆ, ಹಾಗೂ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲೂ ಸಹ ಬಹುಮುಖ್ಯವಾಗಿ ಬೇಕಾಗುತ್ತೆ. ಪ್ರೋಗ್ರಾಮ್ ಯಾವ ರೀತಿಯಾಗಿ ಲಾಂಚ್ ಮಾಡಿದ್ದೀವಿ ಅಂದರೆ ಇದರ ಒಂದು ಆಬ್ಜೆಕ್ಟಿವ್ ಯಾವ ರೀತಿಯಾಗಿದೆ, ಹಾಗೂ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಪಿಲ್ಲರ್ಸ್ಗಳು ಯಾವ ರೀತಿಯಾಗಿದೆ, ಸ್ಪೆಸಿಫಿಕಲಿ ನಾವು ಯಾವ ರೀತಿಯಾಗಿ ಫೋಕಸ್ ಮಾಡ್ತಾ ಇದ್ದೀವಿ ಅನ್ನುವಂಥ ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇವತ್ತು ಶ್ರೀಲಂಕಾಗೆ ಹೇಳ್ತಾ ಇರುವಂಥ ಒಂದು ಸ್ಟೇಟ್ಮೆಂಟನ್ನು ಕಾಣ್ಬೋದು. ರೀಸೆಂಟಾಗಿ IMF ಶ್ರೀಲಂಕಾದಲ್ಲಿ ವಿಸಿಟ್ ಮಾಡಿರೋದ್ರಿಂದ ಅಲ್ಲಿರುವಂಥ ಒಂದು ಎಕನಾಮಿಕ್ ಆಸ್ಪೆಕ್ಟನ್ನು ಇಂಪ್ರೂವ್ ಮಾಡೋದಲ್ಲಿ, ಅಥವಾ ಒಂದು ಆರ್ಥಿಕ ಸ್ಥಿತಿಗತಿಯನ್ನು ಇಂಪ್ರೂವ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೀಸೆಂಟಾಗಿ IMF ಸಪೋರ್ಟನ್ನು ಮಾಡಿದೆ. ಸೊ ಇವಾಗ ಅಲ್ಲಿ ರೀಸ್ಟ್ರಕ್ಚರಿಂಗ್ ಡೀಲ್ಸ್ಗೆ ಸಂಬಂಧಪಟ್ಟಂತೆ ಹೇಗೆ ಫೋಕಸನ್ನು ಮಾಡ್ತಾ ಇದೆ ಅಂತ ಕೆಲವೊಂದಿಷ್ಟು ರೀಫಾರ್ಮ್ಸನ್ನು ಅಥವಾ ಅಪ್ಡೇಷನ್ಸನ್ನು ತೆಗೆದುಕೊಳ್ತಾ ಇದೆ, ಅಥವಾ ಸಜೆಷನ್ಸನ್ನು ಕೊಡ್ತಾ ಇದೆ ಅನ್ನುವಂಥದ್ದಾಗಿ ಆರ್ಟಿಕಲಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಈ ಒಂದು ಆರ್ಟಿಕಲನ್ನು ಕನ್ಸಿಡರ್ ಮಾಡ್ಬೋದು. ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಗ್ರೂಪಿಂಗ್ಗೆ ಸಂಬಂಧಪಟ್ಟಂತೆ ಈ ಒಂದು ಟಾಪಿಕನ್ನು ನಾವು ಕನೆಕ್ಟ್ ಮಾಡ್ಬೋದು. ಇಲ್ಲಿ ಇಶ್ಯೂ ಯಾವ ರೀತಿಯಾಗಿದೆ ಅಂತ ನಾವು ತಿಳಿದುಕೊಳ್ಬೇಕಾಗುತ್ತೆ. ಶ್ರೀಲಂಕಾದಲ್ಲಿ ಆಗಿರುವಂಥ ಒಂದು ಎಕನಾಮಿಕ್ ಕ್ರೈಸಿಸ್ನಿಂದಾಗಿ, ಎಕನಾಮಿಕ್ ಕ್ರೈಸಿಸ್ ಯಾವ ರೀತಿಯಾಗಿ ಆಗುತ್ತೆ ಅಂದರೆ 2019ರಲ್ಲಿ ಆಗಿರ್ತಕ್ಕಂತಹ ಬಾಂಬಿಂಗ್ ಕಂಡೀಷನ್ ಆಗಿರ್ಬೋದು, ಕೊಲಂಬೋದಲ್ಲಿ ಆಗಿರ್ತಕ್ಕಂಥ ಒಂದು ಬಾಂಬಿಂಗ್, ಚರ್ಚಲ್ಲಿ ಆಗಿರುವಂಥ ಈ ಒಂದು ಬಾಂಬಿಂಗ್ನ ಮುಖಾಂತರ ಎಕನಾಮಿಗೂ ಇಂಪ್ಯಾಕ್ಟ್ ಆಗಿದೆ. ಹಾಗೂ ಕೋವಿಡ್ನ ಸಂದರ್ಭದಲ್ಲಿ ಪ್ಯಾಂಡಮಿಕಲ್ಲಿನೂ ಸಹ ಟೂರಿಸಂ ಸೆಕ್ಟರ್ ಮೇಲೆ ಇಂಪ್ಯಾಕ್ಟ್ ಆಗಿದೆ. ಶ್ರೀಲಂಕಾದಲ್ಲಿ ಹೆಚ್ಚು ರೆವಿನ್ಯೂ ಬರ್ತಾ ಇರೋದು ಟೂರಿಸಂ ಸೆಕ್ಟರ್ನಿಂದಾಗಿ, ಹೆಚ್ಚು ಜನ ವಿಸಿಟ್ ಮಾಡದೇ ಇರೋದ್ರಿಂದನೂ ಸಹ ಇಂಪ್ಯಾಕ್ಟ್ ಆಗಿದೆ. ಇನ್ನು ಪಾಲಿಸಿ ಲೆವೆಲ್ ಕನ್ಸರ್ನನ್ನು ಕನ್ಸಿಡರ್ ಮಾಡಿದರೆ ಅಗ್ರಿಕಲ್ಚರ್ ರಿಲೇಟೆಡ್ ಇರ್ತಕ್ಕಂತಹ ಪಾಲಿಸಿ ಮೇಜರ್ ಇಂಪ್ಯಾಕ್ಟನ್ನು ಮಾಡಿದೆ. ಇಮಿಡಿಯೇಟ್ಲಿ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸನ್ನು ಶಿಫ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಾಲಿಸಿ ತರೋದ್ರಿಂದ ಫುಡ್ ಸೆಕ್ಯೂರಿಟಿ ಮೇಲೆ ಥ್ರೆಟ್ಟನ್ನು ಕ್ರಿಯೇಟ್ ಮಾಡಿರುವಂಥದ್ದು. ಹಾಗಾಗಿ ಅವರು ಹೆಚ್ಚು ಫುಡ್ ಐಟಮ್ಸ್ಗಳನ್ನು ಇಂಪೋರ್ಟ್ ಮಾಡ್ಕೋಬೇಕಾಗಿರುವಂಥ ಸಿಚುವೇಶನ್ಸ್ಗಳನ್ನು ಕಾಣುವಂಥದ್ದು. ಫಾರಿನ್ ಕರೆನ್ಸಿ ಕಂಪ್ಲೀಟಾಗಿ ಡ್ರೈನ್ ಔಟ್ ಆಗಿರೋದನ್ನು ನಾವು ಕಾಣ್ಬೋದು. ಈ ರೀತಿಯಾದಂಥ ಎಕನಾಮಿಕ್ ಕ್ರೈಸಿಸನ್ನು ಕನ್ಸಿಡರ್ ಮಾಡಿದರೆ ಇಲ್ಲಿ IMF ಮುಂದಾಗಿದೆ. ಶ್ರೀಲಂಕಾ ಕೆಲವೊಂದಿಷ್ಟು ಪಾಲಿಸೀಸ್ ನಡಿನಲ್ಲಿ, ಅಥವಾ ಇವಾಗ IMF ಯಾವ ರೀತಿಯಾಗಿ ಸಜೆಷನನ್ನು ಮಾಡುತ್ತೆ ಅದನ್ನು ಫಾಲೋ ಮಾಡಬೇಕಾಗತ್ತೆ. ಇಲ್ಲಿ ಒಟ್ಟಾರೆಯಾಗಿ ಸರಿಸುಮಾರು $3 ಬಿಲಿಯನ್ ಪ್ಯಾಕೇಜನ್ನು ಇವತ್ತು IMF ಕೊಡ್ತಾ ಇದೆ ಶ್ರೀಲಂಕಾಗೆ. ಇಲ್ಲಿ ಸ್ಪೆಸಿಫಿಕಲಿ ಇವರು ಹೆಚ್ಚು GDPಯ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ 2024 ಒಳಗಾಗಿ 2.3% GDP ಸರ್ಪ್ಲಸನ್ನು ಹೊಂದಬೇಕು ಅನ್ನುವಂಥ ನಿಟ್ಟಿನಲ್ಲಿ ಟಾರ್ಗೆಟನ್ನು ಹಾಕ್ಕೊಂಡಿದೆ. 2021 ಒಂದು GDPಯನ್ನು ನೋಡಿದರೆ 8.2% ಇದೆ ಶ್ರೀಲಂಕಾದಲ್ಲಿ. ಈ ಒಂದು GDPಯ ರೆವಿನ್ಯೂ ಏನಿದೆಯಲ್ಲ ಅದನ್ನು 15% ಇನ್ಕ್ರೀಸ್ ಮಾಡಬೇಕು ಅನ್ನುವಂಥದ್ದು. GDPಯಿಂದ ಬರ್ತಕ್ಕಂಥ ಅಂದರೆ ಪ್ರೊಡಕ್ಷನ್ನ ಹಂತದಲ್ಲಿ ನಾವು ಹೆಚ್ಚಿನ ಒಂದು ಫೋಕಸನ್ನು ಮಾಡಬೇಕು. ಮೊದಲು 8.2% GDP ಗ್ರೋತ್ ಇರೋದನ್ನು ಇವಾಗ 15% 2024 ಒಳಗಾಗಿ ಮಾಡಬೇಕು ಅನ್ನುವಂಥ ಒಂದು ಟಾರ್ಗೆಟನ್ನು ಕಾಣ್ಬೋದು. ಈ ನಿಟ್ಟಿನಲ್ಲಿ ಸ್ಟೆಪ್ಸ್ಗಳನ್ನು ಯಾವ ರೀತಿಯಾಗಿ ಇವರು ತೆಗೆದುಕೊಳ್ತಾ ಇದ್ದಾರೆ ಅಂತಂದರೆ, ಇವಾಗ ಏಜ್ ಆಫ್ ರಿಟೈರ್ಮೆಂಟನ್ನು ರೆಡ್ಯೂಸ್ ಮಾಡಿದ್ದಾರೆ. ಗೌರ್ಮೆಂಟ್ ಸೆಕ್ಟರಲ್ಲಿ ಆಗಿರ್ಬೋದು ಅಥವಾ ಸೆಮಿ ಗೌರ್ಮೆಂಟ್ ಆರ್ಗನೈಸೇಷನಲ್ಲಿ ವರ್ಕ್ ಮಾಡುವಂಥವರ ಒಂದು ಏಜನ್ನು ಈ ಮೊದಲು 65, 62 ಈ ರೀತಿಯಾಗಿತ್ತಲ್ಲ, ಇದನ್ನು 60ಗೆ ರಿಡ್ಯೂಸ್ ಮಾಡಿದ್ದಾರೆ. 60 ಅಂದರೆ ರಿಟೈರ್ಡ್ ಆಗಬೇಕು ಅನ್ನುವಂಥ ಒಂದು ಪಾಲಿಸಿ ಆಗಿರ್ಬೋದು. ಇನ್ನು ಬ್ಯಾಂಕಿಂಗ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ನಾವು ಕನ್ಸಿಡರ್ ಮಾಡಿದರೆ ಇವಾಗ ಡೆಪಾಸಿಟರ್ಸ್ಗೂ ಸಹ ಇವತ್ತು 20% ಶೇರ್ ಹೋಲ್ಡಿಂಗನ್ನು ಆಫರ್ ಮಾಡುವಂಥದ್ದು. ಸ್ಟೇಟ್ ಬ್ಯಾಂಕ್ಸ್ಗಳಲ್ಲಿ ಇವತ್ತು ರೀಕ್ಯಾಪಿಟಲೈಸೇಷನನ್ನು ಮಾಡಬೇಕು. ಬ್ಯಾಂಕಲ್ಲಿ ಇವತ್ತು ಫೈನಾನ್ಸ್ನ ಕೊರತೆ ಇದೆ. ಈ ನಿಟ್ಟಿನಲ್ಲಿ ಡೆಪಾಸಿಟರ್ಸ್ಗಳಿಗೆ ಪ್ರಾಪರ್ ಆಗಿರುವಂಥ ಒಂದು ಆಫರನ್ನು ಕೊಡಬೇಕು ಅನ್ನುವಂಥ IMF ಸಜೆಷನನ್ನು ನಾವಿಲ್ಲಿ ಕಾಣ್ಬೋದು. ಎಕನಾಮಿಕ್ ಮೆಲ್ಟೌನನ್ನು ನಾವು ರಿಕವರ್ ಮಾಡಬೇಕು ಅಂತಂದರೆ, ಇವತ್ತು ನಾವು ಲೋನ್ಸ್ಗಳ ಡ್ಯೂವನ್ನು ರೀಪೇಮೆಂಟ್ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಕ್ಯಾಪಿಟಲ್ನ ಒಂದು ಅವಶ್ಯಕತೆ ಇರುತ್ತೆ. ಯಾರ್ಯಾರು ಬ್ಯಾಂಕಲ್ಲಿ ಇವತ್ತು ಲೋನನ್ನು ತೆಗೆದುಕೊಂಡಿದ್ದಾರೆ ಅವರು ರೀಪೇ ಮಾಡದೇ ಇರುವಂಥ ಕಂಡೀಷನ್ಗೆ ಕಾರಣ ಏನು ಅಂತಂದರೆ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ತುಂಬ ಸ್ಲೋ ಡೌನ್ ಆಗಿದೆ. ಇವಾಗ ಬ್ಯಾಂಕ್ಗೆ ಬೇಕಾಗಿರುವಂಥ ಒಂದು ಕ್ಯಾಪಿಟಲನ್ನು ಡೆಪಾಸಿಟರ್ಸ್ಗಳ ಮುಖಾಂತರ ಅಥವಾ ಅವ್ರಿಗೆ 20% ನಾವು ಶೇರ್ ಹೋಲ್ಡಿಂಗನ್ನು ಕೊಡೋದ್ರ ಮುಖಾಂತರ ಅಟ್ರ್ಯಾಕ್ಟ್ ಮಾಡುವಂಥದ್ದು. ಬ್ಯಾಂಕಿಂಗ್ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಒಂದು ರೀಫಾರ್ಮನ್ನು ಕಾಣ್ಬೋದು. ಇದರ ಜೊತೆಗೆ ಟ್ಯಾಕ್ಸ್ ರಿಲೇಟೆಡ್ ಇರುವಂಥ ಒಂದು ರೀಫಾರ್ಮ್ಸನ್ನು ಸಹ ಕಾಣ್ತಾ ಇದ್ದೀವಿ. ಟ್ಯಾಕ್ಸಲ್ಲಿ VAT ಟ್ಯಾಕ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ.
12-15% ವ್ಯಾಟ್ ಟ್ಯಾಕ್ಸ್ ಇನ್ಕ್ರೀಸ್ ಆಗಿರೋದನ್ನು ಕಾಣುವಂಥದ್ದು. ಹಾಗೂ ಟ್ಯಾಕ್ಸ್ ಬೇಸನ್ನು ಇನ್ಕ್ರೀಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ 18 ಇಯರ್ಸ್ ಅಥವಾ 18 ಇಯರ್ಸ್ಗಿಂತ ಹೆಚ್ಚು ಇರತಕ್ಕಂತಹ ಒಬ್ಬ ವ್ಯಕ್ತಿನೂ ಸಹ ಇವತ್ತು ಟ್ಯಾಕ್ಸ್ ರಿಲೇಟೆಡ್ ಇರುವಂತೆ ಅಥವಾ ಕಂಪಲ್ಸರಿ ಟ್ಯಾಕ್ಸ್ ರಿಜಿಸ್ಟ್ರೇಷನನ್ನು ಮಾಡಬೇಕು ಅನ್ನುವಂಥದ್ದಾಗಿಯೂ ಸಹ ಈ ಒಂದು ರಿಫಾರ್ಮ್ಸನ್ನು ಕಾಣ್ಬೋದು. ಮೊದಲನೇದಾಗಿ ಇವರು ರಿಟೈರ್ಮೆಂಟ್ಗೆ ಸಂಬಂಧಪಟ್ಟಂತೆ ಬದಲಾವಣೆಯನ್ನು ಮಾಡಿದ್ದಾರೆ, ಬ್ಯಾಂಕಿಂಗ್ ಸೆಕ್ಟರಲ್ಲೂ ಸಹ ಬದಲಾವಣೆ ಮಾಡಿದ್ದಾರೆ, ಹಾಗೂ ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಕಲೆಕ್ಷನನ್ನು ಇನ್ಕ್ರೀಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪರ್ಸ್ನಲ್ ಇನ್ಕಮ್ ಮೇಲೆ ಫೋಕಸ್ ಮಾಡಲಿಕ್ಕೆ ಒಂದು ರಿಸ್ಟ್ರಿಕ್ಷನನ್ನು ಸಹ ಹಾಕ್ತಾ ಇದ್ದಾರೆ ಅನ್ನುವಂಥ ರಿಫಾರ್ಮ್ಸನ್ನು ಕಾಣ್ಬೋದು. ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ರೀಸ್ಟ್ರಕ್ಚರಿಂಗನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದೀವಿ, ಕ್ರೆಡಿಟರ್ಸ್ಗೆ ಸಂಬಂಧಪಟ್ಟಂತೆ ಯಾವ ಒಂದು ರೀಸ್ಟ್ರಕ್ಚರ್ನ ಮಾಡ್ತಾ ಇದ್ದೀವಿ ಅನ್ನುವಂಥದ್ದಾಗಿ ಇವತ್ತು IMF ಮಾನಿಟರನ್ನು ಮಾಡ್ತಾ ಇದೆ. ಶ್ರೀಲಂಕಾದಲ್ಲಿ ಆಗಿರುವಂಥ ಒಂದು ಎಕನಾಮಿಕ್ ಕ್ರೈಸಿಸನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿರುವಂಥ ಒಂದು ಇನ್ಫ್ಲೇಷನ್ ಕಂಡೀಷನನ್ನು ಇಂಪ್ರೂವೈಸ್ ಮಾಡೋದಾಗಲಿ, ಒಂದು ಸ್ಟೆಬಿಲಿಟಿಯನ್ನು ತರೋದಾಗಲಿ, ಸೆಂಟ್ರಲ್ ಬ್ಯಾಂಕ್ ಯಾವ ರೀತಿಯಾಗಿ ವರ್ಕನ್ನು ಮಾಡ್ತಾ ಇದೆ ಅನ್ನುವಂಥದ್ದಾಗಲಿ, ಪ್ರೆಸೆಂಟ್ ಕಂಡೀಷನಲ್ಲಿ ಎಕನಾಮಿಕ್ ಚಾಲೆಂಜಸ್ಗಳು ಯಾವ ರೀತಿಯಾಗಿದೆ ಅಂತ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ರಿಸಾಲ್ವ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ IMF ಮುಂದಾಗಿರೋದನ್ನು ನಾವು ಈ ಒಂದು ಆರ್ಟಿಕಲ್ ನಡಿನಲ್ಲಿ ಕಾಣ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ IMF ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗೂ ಎಕನಾಮಿಕ್ ಕ್ರೈಸಿಸ್ನ ಸಂದರ್ಭದಲ್ಲಿ ಹೇಗೆ ಒಂದು ಪರ್ಟಿಕ್ಯುಲರ್ ಕಂಟ್ರಿ IMFನ್ನು ಅಪ್ರೋಚ್ ಮಾಡುತ್ತೆ, ಹಾಗೂ ಶ್ರೀಲಂಕಾದಲ್ಲಿ ಆಗಿರುವಂಥ ಈ ಒಂದು ಎಕನಾಮಿಕ್ ಕ್ರೈಸಿಸ್ಗೆ ರೀಸನ್ಸ್ಗಳು ಯಾವ ರೀತಿಯಾಗಿದೆ, ಇದರಿಂದ ಭಾರತ ಯಾವ ರೀತಿಯಾದಂಥ ಒಂದು ಲೆಸನನ್ನು ಕಲಿತ್ಕೊಳ್ಬೇಕು ಅಂತ. ಈ ಒಂದು ಆರ್ಟಿಕಲ್ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿ ಆಗಿದೆ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಮಧ್ಯೆ ಇರುವಂಥ ಒಂದು ವಾಟರ್ ಡಿಸ್ಪ್ಯೂಟನ್ನು ಕಾಣಬಹುದು. ಈ ಎರಡೂ ಸ್ಟೇಟ್ಗಳ ಮಧ್ಯೆ ಕೃಷ್ಣಾ ರಿವರ್ಗೆ ಸಂಬಂಧಪಟ್ಟಂಥ ಡಿಸ್ಪ್ಯೂಟ್ ಇನ್ನೂ ರಿಸಾಲ್ವ್ ಆಗಿಲ್ಲ. ಆಲ್ಮೋಸ್ಟ್ ತೆಲಂಗಾಣ ಸಪ್ರೇಟ್ ಆಗಿ 9 ಇಯರ್ಸ್ ಆಗಿದೆ. ಇನ್ನೂ ಸಹ ವಾಟರ್ ಶೇರಿಂಗ್ಗೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನು ನಾವು ಕಾಣ್ತಾ ಇಲ್ಲ ಅಂತ ಆರ್ಟಿಕಲಲ್ಲಿ ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೃಷ್ಣಾ ವಾಟರ್ ಡಿಸ್ಪ್ಯೂಟ್ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. 1969ನಲ್ಲಿ ಬಚಾವತ್ ಟ್ರಿಬ್ಯುನಲನ್ನು ನೇಮಕ ಮಾಡಿರುವಂಥದ್ದು. ಇದರ ಪ್ರಕಾರ ಈ ಒಂದು ಕೃಷ್ಣಾ ರಿವರನ್ನು ನಾವು ಯಾವ ಸ್ಟೇಟ್ಗಳ ಮಧ್ಯೆ ಶೇರ್ ಮಾಡ್ತಾ ಇದ್ದೀವಿ ಅಂತಂದರೆ ಮಹಾರಾಷ್ಟ್ರ ಆಗಿರ್ಬೋದು, ಕರ್ನಾಟಕ, ಆಂಧ್ರ ಪ್ರದೇಶ್. ಇವಾಗ ಆಂಧ್ರ ಪ್ರದೇಶದಿಂದ ಆಂಧ್ರ ಹಾಗೂ ತೆಲಂಗಾಣ 2 ಸ್ಟೇಟ್ಗಳ ಮಧ್ಯೆ ಶೇರಿಂಗ್ ಆಗಬೇಕು. ಈ ಮೊದಲು ಆಂಧ್ರ ಪ್ರದೇಶಕ್ಕೆ ಮಾಡಿರುವಂಥ ಒಂದು ಅಲೋಕೇಶನ್ಸನ್ನು ಕನ್ಸಿಡರ್ ಮಾಡಿದರೆ 811 TMC ಫೀಟ್ ಅನ್ನುವಂಥದ್ದಿದೆ. TMC ಅಂತಂದರೆ 1000 ಮಿಲಿಯನ್ ಕ್ಯೂಬಿಕ್. ಇನ್ ಜನರಲ್ ಆಗಿ 1 ಬಿಲಿಯನ್ ಅಂತ ನಾವು ಕರಿತಾ ಇದ್ದೀವಿ, ಅಥವಾ 10⁹. ಆಂಧ್ರ ಪ್ರದೇಶಕ್ಕೆ ಮಾಡಿರುವಂಥ ಈ ಒಂದು ಅಲೋಕೇಶನ್ ಅಡಿನಲ್ಲಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ್ ಮತ್ತೆ ಶೇರ್ ಮಾಡ್ಕೋಬೇಕಾಗುತ್ತೆ. ಯಾವ ರೇಷೋ ಮೇಲೆ ಅಂತಂದರೆ 512:299 TMC FT. ಈ ರೀತಿಯಾದಂಥ ಶೇರಿಂಗನ್ನು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಆಂಧ್ರಕ್ಕೆ 512 TMC ಹಾಗೂ ತೆಲಂಗಾಣಕ್ಕೆ 219 TMC ಇರಬೇಕು ಅಂತ ಆಂಧ್ರ ಪ್ರದೇಶ್ ಗೌರ್ಮೆಂಟ್ನ ಒಂದು ಅಪ್ರೋಪ್ರಿಯೇಷನನ್ನು ಕಾಣ್ಬೋದು. ಆಂಧ್ರದಲ್ಲಿ ಅಂತಂದರೆ ಇವಾಗ ರಾಯಲಸೀಮಾ ಏರಿಯಾವನ್ನು ಸಹ ಇವರು ಕನ್ಸಿಡರ್ ಮಾಡಿದ್ದಾರೆ. ಇದರಲ್ಲಿ ಕೃಷ್ಣಾ ಬೇಸಿನೂ ಸಹ ಇನ್ಕ್ಲೂಡ್ ಆಗಿದೆ. ಆದರೆ ತೆಲಂಗಾಣ ಸರ್ಕಾರ ಇದನ್ನು ಇನ್ಜಸ್ಟಿಸ್ ಅಂತ ಕನ್ಸಿಡರ್ ಮಾಡ್ತಾ ಇದೆ, ಅಗ್ರಿ ಮಾಡ್ತಾ ಇಲ್ಲ. ಈ ಒಂದು ವಾಟರ್ ರಿಸೋರ್ಸಸ್ ಡಿಸ್ಟ್ರಿಬ್ಯೂಷನ್ಗೆ ಸಂಬಂಧಪಟ್ಟಂತೆ ಆಂಧ್ರ ಪ್ರದೇಶ ಸರ್ಕಾರ ಯಾವ ರೀತಿಯಾಗಿ ಡಿಸಿಷನನ್ನು ತೆಗೆದುಕೊಂಡಿದೆ, ಇದಕ್ಕೆ ತೆಲಂಗಾಣದ ಒಪ್ಪಂದ ಇಲ್ಲ. 2015ರಲ್ಲಿ ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸು ಸಹ ಈ ಒಂದು ಸಿಚುವೇಷನನ್ನು ರಿಸಾಲ್ವ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದ ಮಧ್ಯೆ ವಾಟರ್ ಶೇರಿಂಗನ್ನು ನೋಡಿದರೆ 66% ಆಂಧ್ರ ಪ್ರದೇಶಕ್ಕೆ ಬರಬೇಕು, 34% ತೆಲಂಗಾಣ. ಈ ರೀತಿಯಂಥ ಒಂದು ಶೇರಿಂಗನ್ನು ಮಿನಿಸ್ಟ್ರಿ ಎಂಫೋಸಿಸ್ ಮಾಡ್ತಾ ಇದೆ. ಯಾವ ರೀತಿಯಾಗಿ ಒಂದು ಸ್ಟೇಟ್ ಯೂಸ್ ಮಾಡ್ಕೋತಾ ಇದೆ ಅಥವಾ ರಿಕ್ವೈರ್ಮೆಂಟ್ನ ಆಧಾರದ ಮೇಲೆ ಎವ್ರಿ ಇಯರ್ ರಿವ್ಯೂವನ್ನು ಮಾಡ್ತಾ ಇದೆ. ಆದರೆ ಈ ಸ್ಟೇಟ್ಗಳ ಒಂದು ಕ್ಲೇಮನ್ನು ನೋಡಿದರೆ ತೆಲಂಗಾಣನೂ ಸಹ ಇವತ್ತೇ ಸೆಂಟ್ರಿಗೆ ಕೇಳ್ತಾ ಇದೆ, ಈ ಒಂದು ವಾಟರ್ ಡಿಸ್ಪ್ಯೂಟ್ ಶೇರಿಂಗನ್ನು ನಾವು ಫೈನಲೈಸ್ ಮಾಡಬೇಕು ಅನ್ನುವಂಥದ್ದಾಗಲಿ, ಅವರ ಒಂದು ರಿಕ್ವೈರ್ಮೆಂಟ್ ಆಗಿರ್ಬೋದು, ಈ ಒಂದು ಡಿಸ್ಪ್ಯೂಟನ್ನು ರಿಸಾಲ್ವ್ ಮಾಡಬೇಕು ಅನ್ನುವಂಥದ್ದಾಗಲಿ. ತೆಲಂಗಾಣದ ಒಂದು ಆರ್ಗ್ಯುಮೆಂಟ್ ಏನಂತಂದರೆ ಕೆಲವೊಂದಿಷ್ಟು ಬೇಸಿನ್ ಪ್ಯಾರಾಮೀಟರ್ನ ಆಧಾರದ ಮೇಲೆ ಅಟ್ಲೀಸ್ಟ್ 70% ಅಲೋಕೇಶನ್ನ ನಾವು ಕಾಣ್ತಾ ಇದ್ದೀವಿ. ಒಟ್ಟಾರೆಯಾಗಿರುವಂತಹ ಈ ಒಂದು ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶದ ಮಧ್ಯೆ ಇರುವಂಥ ಒಂದು ಅಲೋಕೇಶನ್ಸನ್ನು ನೋಡಿದರೆ 811 TMC ಆಲ್ಮೋಸ್ಟ್ 70% ಅಲೋಕೇಶನ್ಸನ್ನು ಕಾಣ್ತಾ ಇದ್ದೀವಿ. ಆದರೆ ತೆಲಂಗಾಣದಲ್ಲಿ ಫ್ಲೂರೈಡ್ ಅಫೆಕ್ಟೆಡ್ ಏರಿಯಾ ಇದ್ದಾವೆ ಮತ್ತು ಬರಗಾಲ ಇರ್ತಕ್ಕಂಥ ಒಂದು ಏರಿಯಾವನ್ನು ಕಾಣ್ತಾ ಇದ್ದೀವಿ. ಈ ಏರಿಯಾಗಳಿಗೆ ಕೇವಲ 300 TMCಯನ್ನು ಅಲೋಕೇಶನ್ ಮಾಡ್ತಾ ಇದೆ ಅಥವಾ ಡೈವರ್ಷನನ್ನು ಮಾಡ್ತಾ ಇದೆ ಅನ್ನುವಂಥದ್ದಾಗಿ ಕಾಣ್ಬೋದು. ಇಲ್ಲಿ ತೆಲಂಗಾಣ ಹೈಯರ್ ಶೇರಿಂಗನ್ನು ಡಿಮ್ಯಾಂಡ್ ಮಾಡ್ತಾ ಇದೆ, ಹೆಚ್ಚಿನ ಒಂದು ಅಲೋಕೇಶನ್ಸನ್ನು ಮಾಡಬೇಕು. ಇಲ್ಲಿ ಡ್ರಾಟ್ ಇರುವಂಥ ಸಿಚುವೇಶನ್ಸ್ ಆಗಿರ್ಬೋದು ಅಥವಾ ಫ್ಲೋರೈಡ್ ಇರ್ತಕ್ಕಂಥ ಒಂದು ಕಂಡೀಷನನ್ನು ಸಹ ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದೆ. ಆದರೆ ಸೆಂಟ್ರಲ್ ಗೌರ್ಮೆಂಟ್ ಇಲ್ಲಿ ತನೂ ಯಾವುದೇ ರೀತಿಯಾದಂಥ
ಕ್ಲಾರಿಟಿಗೆ ಬಂದಿಲ್ಲ. 2016ರಲ್ಲಿ ಚೀಫ್ ಮಿನಿಸ್ಟರ್ಗಳ ಮತ್ತು ಯೂನಿಯನ್ ಮಿನಿಸ್ಟರ್ಗಳ ಒಂದು ಮೀಟಿಂಗ್ ಆಗಿರ್ಬೋದು, ಅಪೆಕ್ಸ್ ಕೌನ್ಸಿಲನ್ನು ಸಹ ಫ್ರೇಮ್ ಮಾಡಿದ್ದಾರೆ ಈ ಒಂದು ಇಶ್ಯೂವನ್ನು ರಿಸಾಲ್ವ್ ಮಾಡಲಿಕ್ಕೆ 2020 ಹಾಗೂ 2016 ನಡಿನಲ್ಲಿ. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ, ಕಾರ್ಬನ್ ಎಮಿಷನ್ಸನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಯುರೋಪಿಯನ್ ಯೂನಿಯನ್ ತಂದಿರುವಂಥ ಒಂದು ಮೆಕ್ಯಾನಿಸಮ್, ಕಾರ್ಬನ್ ಲೀಕೇಜನ್ನು ಕಡಿಮೆ ಮಾಡಬೇಕು ಅನ್ನುವಂತಹ ಈ ಒಂದು ಇನಿಷಿಯೇಟಿವ್ ಬೇರೆ ಕಂಟ್ರಿಗಳಿಗೂ ಸಹ ಯಾವ ರೀತಿಯಾದಂಥ ಇಂಪ್ಯಾಕ್ಟನ್ನು ಮಾಡ್ತಾ ಇದೆ, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ಗೆ ಯಾವ ರೀತಿಯಾದಂಥ ಇಂಪ್ಯಾಕ್ಟನ್ನು ಇದು ಮಾಡ್ತಾ ಇದೆ ಅನ್ನುವಂಥದ್ದಾಗಿ ಕಾಣ್ಬೋದು. ಇದು ಲಾಂಗ್ ಟರ್ಮಲ್ಲಿ ಬೆನಿಫಿಟನ್ನು ತರ್ತಾ ಇದ್ದರೂ ಇಮಿಡಿಯೇಟ್ ಆಗಿ ಕಂಟ್ರಿಗಳ ಒಂದು ಎಕನಾಮಿಕ್ ಆಕ್ಟಿವಿಟೀಸ್ಗಳ ಮೇಲೆ ಇಂಪ್ಯಾಕ್ಟನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದಾಗಿ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಅಥವಾ ಬೇರೆ ಒಂದು ಕಂಟ್ರಿಗಳ ವರಿ ಯಾವ ರೀತಿಯಾಗಿದೆ ಅಂತ, ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಅನ್ನು ನಾವು GS ಪೇಪರ್ 3 ನಡಿನಲ್ಲಿ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಎನ್ವಿರಾನ್ಮೆಂಟ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಕೋಬಹುದು, ಹಾಗೂ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲೂ ಸಹ ಕನೆಕ್ಟ್ ಮಾಡುವಂಥದ್ದು. ಯುರೋಪಿಯನ್ ಯೂನಿಯನ್ ತಂದಿರುವಂತಹ ಈ ಒಂದು ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಅಂತಂದರೆ, ನಾವು ಬೇರೆ ಒಂದು ಕಂಟ್ರಿಗಳಿಂದ ಏನಾದರೂ ಇಂಪೋರ್ಟನ್ನು ಮಾಡ್ಕೋತಾ ಇದ್ದೀವಿ ಅಂತಂದರೆ ಆ ಸಂದರ್ಭದಲ್ಲಿ ಅವರು ಪ್ರಾಪರಾಗಿ ಕಾರ್ಬನ್ ಇಂಟೆನ್ಸಿವ್ ಆಗಿರ್ತಕ್ಕಂಥ ಗೂಡ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೋ ಇಲ್ವೋ ಅನ್ನೋಂಥ ಒಂದು ಸರ್ಟಿಫಿಕೇಷನನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದಾಗಿಯೂ ಸಹ ಇಲ್ಲಿ ಹೇಳ್ತಾ ಇದ್ದಾರೆ. ಇವತ್ತು ಮ್ಯಾನುಫ್ಯಾಕ್ಚರರು ಅಥವಾ ಯಾವುದೇ ಒಂದು ಇಂಡಸ್ಟ್ರಿಯಲ್ ಪ್ರೊಡಕ್ಷನನ್ನು ಕನ್ಸಿಡರ್ ಮಾಡಿದರೆ ಕಾರ್ಬನ್ ಇಂಟೆನ್ಸಿವ್ ಆಗಿರ್ತಕ್ಕಂಥ ಗೂಡ್ಸನ್ನು ಮಾಡ್ತಾ ಇದ್ದಾರೆ. ಅಂದರೆ ಆ ಒಂದು ಪ್ರಾಡಕ್ಟಿಂದ ಎಷ್ಟು ಕಾರ್ಬನ್ ಎಮಿಷನ್ ಆಗ್ತಾ ಇದೆ, ಈ ಒಂದು ಕಾರ್ಬನ್ ಎಮಿಷನ್ಸನ್ನು ತಡೆಗಟ್ಟಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಸ್ಟೀಲ್ ಇಂಡಸ್ಟ್ರೀಸ್ಗಳಾಗಿರ್ಬೋದು, ಸಿಮೆಂಟ್ ಇಂಡಸ್ಟ್ರೀಸ್ಗಳಾಗಿರ್ಬೋದು, ಈ ಇಂಡಸ್ಟ್ರೀಸ್ಗಳನ್ನು ರೆಗ್ಯುಲೇಷನ್ ಮಾಡುವಂಥದ್ದು, ಫರ್ಟಿಲೈಸರ್, ಅಲ್ಯೂಮಿನಿಯಂ, ಐರನ್ ಇಂಡಸ್ಟ್ರೀಸ್, ಈ ಎಲ್ಲ ಇಂಡಸ್ಟ್ರೀಸ್ಗಳಲ್ಲಿ ಇವತ್ತು ಕಾರ್ಬನ್ ಲೀಕೇಜ್ ಆಗ್ತಕ್ಕಂಥದ್ದನ್ನು ಅಥವಾ ಇದರಿಂದ ಆಗ್ತಕ್ಕಂಥ ಒಂದು ಇಂಪ್ಯಾಕ್ಟನ್ನು ರಿಡ್ಯೂಸ್ ಮಾಡುವಂಥದ್ದು, ಪ್ರೊಡಕ್ಷನ್ ಹಂತದಲ್ಲಿ ನಾವು ರಿನ್ಯೂಯಬಲ್ ಎನರ್ಜಿಯನ್ನು ಯೂಸ್ ಮಾಡೋದಾಗಲಿ, ಹೈಡ್ರೋಜನ್ ಸೆಕ್ಟರನ್ನು ಹೆಚ್ಚು ಡೆವಲಪ್ ಮಾಡೋದಾಗಲಿ, ಈ ರೀತಿಯಾದಂಥ ಇನಿಷಿಯೇಟಿವ್ಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಹೊಸ ಒಂದು ಪಾಲಿಸಿ ಯಾವ ರೀತಿಯಾಗಿದೆ ಅಂತಂದರೆ, ಇವಾಗ ಬೇರೆ ಒಂದು ಕಂಟ್ರಿಗಳಿಂದ ನಾವು ಇಂಪೋರ್ಟನ್ನು ಮಾಡ್ಕೋತಾ ಇದ್ದೀವಿ, ಅಥವಾ ಯುರೋಪಿಯನ್ ಯೂನಿಯನ್ಗೆ ಬೇರೆ ಒಂದು ದೇಶದಿಂದ ಇವತ್ತು ಗೂಡ್ಸ್ಗಳು ಬರ್ತಾ ಇದ್ದಾವೆ ಅಥವಾ ಸರಕುಗಳು ಆಮದು ಆಗ್ತಾ ಇದೆ ಅಂತಂದರೆ ಇವುಗಳು ಕಾರ್ಬನ್ ಇಂಟೆನ್ಸಿವ್ ಇದೆನಾ ಅಥವಾ ಎಷ್ಟು ಎಮಿಷನ್ಸ್ ಮಾಡ್ತಾ ಇದ್ದೇನೋ ಅಂತ ಒಂದು ಪ್ರಾಪರ್ ಸರ್ಟಿಫಿಕೇಟ್ನ ಮುಖಾಂತರ ಸಾಕಷ್ಟು ಕಂಟ್ರೀಸ್ಗಳು ಇವತ್ತು ಕಾರ್ಬನ್ ಇಂಟೆನ್ಸಿವ್ ಆಗಿರ್ತಕ್ಕಂತಹ ಇಂಡಸ್ಟ್ರೀಸ್ಗಳನ್ನು ಇಮಿಡಿಯೇಟಾಗಿ ಸೆಟಪ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಸಂದರ್ಭದಲ್ಲಿ ಯುರೋಪಿಯನ್ ಯೂನಿಯನ್ನಲ್ಲಿ ಡೊಮೆಸ್ಟಿಕ್ ಪ್ರೊಡಕ್ಷನ್ ಮೇಲೆ ಹೆಚ್ಚು ಫೋಕಸ್ ಆಗುತ್ತೆ, ಬೇರೆ ಕಂಟ್ರಿಗಳಿಂದ ಆಮದು ಮಾಡ್ಕೊಳ್ಳೋದು ಸಹ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಇಲ್ಲಿ ಯುರೋಪಿಯನ್ ಯೂನಿಯನ್ಗೆ ಆಗ್ತಕ್ಕಂಥ ಒಂದು ಬೆನಿಫಿಟನ್ನು ಕಾಣ್ಬೋದು, ಇಂಪೋರ್ಟ್ ಮಾಡೋದು ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ಇಂಟೆನ್ಷನನ್ನು ಸಹ ನಾವು ಕಾಣುವಂಥದ್ದು. ಆದರೆ ಲಾಂಗ್ ಟರ್ಮಲ್ಲಿ ಇದು ಬೆಸ್ಟ್ ಅಪ್ರೋಚ್ ಇದೆ. ಬೇರೆ ಕಂಟ್ರಿಗಳಿಗೂ ಸಹ ಇದು ಒಂದು ಹೊಸದಾಗಿರ್ತಕ್ಕಂಥ ಪ್ಲಾಟ್ಫಾರ್ಮನ್ನು ಕ್ರಿಯೇಟ್ ಮಾಡ್ತಾ ಇದೆ. ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ನಡಿನಲ್ಲಿ ಅದರಲ್ಲೂ ಗ್ರೀನ್ ಇಂಡಸ್ಟ್ರೀಸ್ಗಳನ್ನು ಡೆವಲಪ್ ಮಾಡೋದ್ರಲ್ಲಿ ಸಹಕಾರಿ ಆಗ್ತಾ ಇದೆ. ಕಾರ್ಬನ್ ಪ್ರೈಸಿಂಗ್ ರೂಲ್ಸ್ಗಳನ್ನು ಸಹ ಈ ಒಂದು ಮೆಕ್ಯಾನಿಸಮ್ ನಡಿನಲ್ಲಿ ಕಾಣುವಂಥದ್ದು. ಪ್ರಾಪರ್ ಆಗಿರುವಂಥ ಒಂದು ಕಾರ್ಬನ್ ಸರ್ಟಿಫಿಕೇಷನ್ಸನ್ನು ಇಲ್ಲಿ ತರಬೇಕು. ಕಾರ್ಬನ್ ಪ್ರೈಸಿಂಗನ್ನು ನಾವು ಯಾವ ರೀತಿಯಾಗಿ ಮಾಡ್ತಾ ಇದ್ದೀವಿ, ಪರ್ಟಿಕ್ಯುಲರ್ಲಿ ಇಂಪೋರ್ಟ್ ಮಾಡ್ತಕ್ಕಂಥ ಗೂಡ್ಸ್ ಮೇಲೆ ನಾವು ಯಾವ ರೀತಿಯಂಥ ಪ್ರೈಸಿಂಗನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಇಂಪೋರ್ಟ್ ಇವತ್ತು ಕಾಸ್ಟ್ಲಿ ಆದರೆ ಆಟೋಮೆಟಿಕ್ಲಿ ಇಂಪೋರ್ಟ್ ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ಪಾಯಿಂಟನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಈ ಒಂದು ಮೆಕ್ಯಾನಿಸಮ್ ನಡಿನಲ್ಲಿ ಯುರೋಪಿಯನ್ ಯೂನಿಯನ್ನಲ್ಲಿರ್ತಕ್ಕಂಥ ಸ್ಟೇಟ್ಸ್ಗಳು ಯಾವ ರೀತಿಯಾಗಿ ಕಾರ್ಬನ್ ಇಂಟೆನ್ಸಿಟಿಯನ್ನು ರೆಡ್ಯೂಸ್ ಮಾಡಬೇಕು ಅಥವಾ ಕಾರ್ಬನ್ ಎಮಿಷನ್ಸನ್ನು ರೆಡ್ಯೂಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಟಿಫಿಕೇಟ್ಸ್ಗಳನ್ನು ಯಾವ ರೀತಿಯಾಗಿ ಎಕ್ಸ್ಚೇಂಜ್ ಮಾಡಬೇಕು ಅನ್ನುವಂಥ ಒಂದು ಮೆಕ್ಯಾನಿಸಮನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಮತ್ತು ಇವಾಗ ನಾನ್ ಯುರೋಪಿಯನ್ ಕಂಟ್ರೀಸ್ಗಳು ಸಹ ಈ ಒಂದು ಕಾರ್ಬನ್ ಲೀಕೇಜನ್ನು ತಡೆಗಟ್ಟಬೇಕು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ನಾವು ಗ್ರೀನ್ ಇಂಡಸ್ಟ್ರೀಸ್ಗಳನ್ನು ತರಬೇಕು ಅಥವಾ ಗ್ರೀನ್ ಇನಿಷಿಯೇಟಿವ್ಸ್ಗಳನ್ನು ತರಬೇಕು ಅನ್ನುವಂಥ ರೀತಿಯಲ್ಲಿ ಇವರು ಪ್ರಮೋಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಈ ಒಂದು ಪಾಲಿಸಿಯನ್ನು ತರೋದ್ರ ಮುಖಾಂತರ 55% ಅಷ್ಟು ಕಾರ್ಬನ್ ಎಮಿಷನ್ಸನ್ನು ನಾವು ರಿಡ್ಯೂಸ್ ಮಾಡ್ಬೋದು. 1990 ಲೆವೆಲಲ್ಲಿ ಕನ್ಸಿಡರ್ ಮಾಡಿದರೆ 2030 ಒಳಗಾಗಿ ಎಮಿಷನನ್ನು ಕಂಟ್ರೋಲ್ ಮಾಡುವಂಥ ಒಂದು ಪರ್ಸೆಂಟೇಜ್ ಅಂತಂದರೆ 55% ಅಷ್ಟು ಕಾರ್ಬನ್ ಎಮಿಷನ್ ಪ್ರೊಡಕ್ಷನ್ ಆಗುತ್ತೆ. ಹಾಗೂ 2050 ಕಾಂಟಿನೆಂಟಲ್ ವೈಸ್ ನಾವು ಕ್ಲೈಮೇಟ್ ರಿಲೇಟೆಡ್ ಇರತಕ್ಕಂಥ ನ್ಯೂಟ್ರಲ್ ಕಂಡೀಷನನ್ನು ತರಬಹುದು, ಎಮಿಷನ್ ರಿಲೇಟೆಡ್ ಇರತಕ್ಕಂಥ ಕಂಟ್ರೋಲನ್ನು ತರಬಹುದು ಅಂತ. ಆದರೆ ಬೇರೆ ಕಂಟ್ರಿಗಳ ಒಂದು ವರಿ ಅಂತಂದರೆ ಈ ಒಂದು ಮೆಕ್ಯಾನಿಸಮಿಂದ ಅವರ ಒಂದು ಪ್ರೊಡಕ್ಷನ್ ಮೇಲೆ ಹಾರ್ಮ್ ಆಗುತ್ತೆ. ಎಕ್ಸ್ಪೋರ್ಟನ್ನು ಮಾಡುವಂಥ ಸಂದರ್ಭದಲ್ಲಿ ಅವರು ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಾಗಲಿ. ಫಾರ್ ಎಕ್ಸಾಂಪಲ್ ಇವಾಗ ಭಾರತ ಆಗಿರ್ಬೋದು, ಬ್ರೆಜಿಲ್ ಆಗಿರ್ಬೋದು, ಸೌತ್ ಆಫ್ರಿಕನ್ ಅಂತ ಕಂಟ್ರಿಗಳು ಸಹ ಇವತ್ತು ಡೆವಲಪಿಂಗ್ ನೇಷನ್ಸ್ಗಳ ಒಂದು ಆರ್ಥಿಕ ಸ್ಥಿತಿಗತಿಯ ಮೇಲೆ ಇಂಪ್ಯಾಕ್ಟನ್ನು ತರುತ್ತೆ ಅನ್ನುವಂಥ ಒಂದು ಟ್ರಜೆಕ್ಟರಿಯನ್ನು ಈ ಒಂದು ಆರ್ಟಿಕಲಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಕನ್ಸಿಡರ್ ಮಾಡೋದಾದರೆ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ನ ಒಂದು ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ, ಇದರ ಒಂದು ಸ್ಕೋಪ್ ಯಾವ ರೀತಿಯಾಗಿದೆ, ಯಾವ ಒಂದು ಆಸ್ಪೆಕ್ಟ್ನ ಮೇಲೆ ಇದು ಟಾರ್ಗೆಟನ್ನು ಮಾಡ್ತಾ ಇದೆ ಅನ್ನುವಂಥ ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಪಾಯಿಂಟ್ಸ್ಗಳನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಕೋಬೋದು. ಬೇರೆ ಒಂದು ಕಂಟ್ರಿಗಳ ವರಿ ಯಾವ ರೀತಿಯಾಗಿದೆ ಅನ್ನುವಂಥ ಒಂದು ಡೈಮೆನ್ಷನ್ ನಮಗೆ ಇಂಪಾರ್ಟೆಂಟ್ಲಿ ಸಹಕಾರಿಯಾಗುತ್ತೆ.
ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ, ಜಲ್ಲಿಕಟ್ಟು ಇಶ್ಯೂಗೆ ಸಂಬಂಧಪಟ್ಟಂತೆ ತಮಿಳುನಾಡು ಸರ್ಕಾರ ತೆಗೆದುಕೊಂಡಿರುವಂತಹ ಒಂದು ಡಿಸಿಷನ್ಗೆ ಸುಪ್ರೀಂ ಕೋರ್ಟ್ ಇವತ್ತು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ, ಸಪೋರ್ಟ್ ಅನ್ನು ಮಾಡಿದೆ ಅಂತ ನಾವು ಆಲ್ರೆಡಿ ನೋಡಿದ್ವಿ. 2014ರಲ್ಲಿ ಸುಪ್ರೀಂ ಕೋರ್ಟೇ ಈ ಒಂದು ಜಲ್ಲಿಕಟ್ಟು ಸ್ಪೋರ್ಟನ್ನು ಬ್ಯಾನ್ ಮಾಡಲಾಗಿತ್ತು. ನಾಗರಾಜ್ ವರ್ಸಸ್ ಎನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ. ಸೊ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ವರ್ಸಸ್ ನಾಗರಾಜ್ ಕೇಸು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಕೇಸನ್ನು ನಾವು ಕನ್ಸಿಡರ್ ಮಾಡೋದಾದರೆ ಇಲ್ಲಿ ಸ್ಪೋರ್ಟನ್ನು ಬ್ಯಾನ್ ಮಾಡಲಿಕ್ಕೆ ಕಾರಣ ಏನು ಅಂತಂದರೆ, ಎನಿಮಲ್ಗಳನ್ನು ಟಾರ್ಚರ್ ಮಾಡಲಾಗುತ್ತೆ, ಇಲ್ಲಿ ಟ್ರೈನಿಂಗ್ ಮಾಡಲಾಗುತ್ತೆ, ಹಾಗೂ ಹ್ಯೂಮನ್ ರಿಲೇಟೆಡ್ ಇರ್ತಕ್ಕಂಥ ಕೆಲವೊಂದು ಇಶ್ಯೂಸನ್ನು ಕನ್ಸಿಡರ್ ಮಾಡ್ತಾ ಈ ಒಂದು ಸ್ಪೋರ್ಟನ್ನು ಬ್ಯಾನ್ ಮಾಡಲಾಗಿತ್ತು. ಆದರೆ ಇವಾಗ ಸುಪ್ರೀಂ ಕೋರ್ಟ್ ಏನು ಮಾಡ್ತಾ ಇದೆ, ತಮಿಳುನಾಡು ಸರ್ಕಾರ 2017ರಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಅಥವಾ ತಿದ್ದುಪಡಿಯನ್ನು ಮಾಡೋದ್ರ ಮುಖಾಂತರ ಈ ಒಂದು ಸ್ಪೋರ್ಟನ್ನು ಎಂಫಸಿಸ್ ಮಾಡ್ತಾ ಇದ್ದಾರೆ ಅಥವಾ ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪೊಂಗಲ್ ಹಾರ್ವೆಸ್ಟನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸ್ಪೋರ್ಟನ್ನು ಪಾರ್ಟ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ತಮಿಳುನಾಡು ಒಂದು ಕನ್ಸರ್ನ್ ಏನಂತಂದರೆ, ಕಲ್ಚರಲ್ ರಿಲೇಟೆಡ್ ಇರ್ತಕ್ಕಂಥ ಆಸ್ಪೆಕ್ಟ್ಸನ್ನು ಎತ್ತಿ ಹಿಡಿಬೇಕು, ಇವರು ಮಾಡ್ಕೊಂಡು ಬಂದಿರುವಂಥ ಒಂದು ಟ್ರೆಡಿಷನನ್ನು ಸಪೋರ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಂಡಿರುವಂಥ ಒಂದು ಸ್ಟೆಪ್ಪನ್ನು ಕಾಣಬಹುದು. ಆದರೆ ಈ ಒಂದು ಸ್ಪೋರ್ಟ್ನ ಮುಖಾಂತರ ಹೇಗೆ ಎನಿಮಲ್ಗಳ ಒಂದು ರೈಟ್ ವೈಲೇಷನ್ ಆಗ್ತಾ ಇದೆ ಅಂತ ಆರ್ಟಿಕಲ್ 21 ಆಗಿರಬಹುದು ಅಥವಾ 14 ಆಗಿರಬಹುದು. ಈಕ್ವಾಲಿಟಿಗೆ ಸಂಬಂಧಪಟ್ಟಂತೆ 14 ಹೇಳುತ್ತೆ ಎಲ್ಲರೂ ಸಹ ಸಮಾನರು ಅನ್ನುವಂಥದ್ದಾಗಲಿ. ಆರ್ಟಿಕಲ್ 21 ನಡಿನಲ್ಲಿ ಲೈಫ್ಗೆ ಸಂಬಂಧಪಟ್ಟಂತಹ ಲೈಫ್ ಆ್ಯಂಡ್ ಲಿಬರ್ಟಿ ರಿಲೇಟೆಡ್ ಇರತಕ್ಕಂಥ ಆಸ್ಪೆಕ್ಟ್ ಆಗಿರ್ಬೋದು. ಸೊ ಇದು ಕೇವಲ ನಾವು ಮನುಷ್ಯರಿಗೆ ಅಷ್ಟೇ ರಿಸ್ಟ್ರಿಕ್ಷನ್ ಮಾಡಿದೆ, ಅನಿಮಲ್ಸ್ಗಳು ಸಹ ಲೈಫನ್ನು ಹೊಂದಿದ್ದಾವೆ, ಲೈಫ್ ರಿಲೇಟೆಡ್ ಇರ್ತಕ್ಕಂಥ ಒಂದು ಆಸ್ಪೆಕ್ಟ್ ಆಗಿದೆ ಅನ್ನುವಂಥ ಒಂದು ಕನ್ಸರ್ನನ್ನು ಕಾಣ್ಬೋದು. ಇದು ಕೇವಲ ಪರ್ಸನ್ಗೆ ಲಿಮಿಟೆಡ್ ಇಲ್ಲ. ಇಲ್ಲಿ ನಾವು ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅನ್ನುವಂಥದ್ದಾಗಿ ಕಲಿತೀವಿ, ಈಕ್ವಾಲಿಟಿ ಬಿಫೋರ್ ಲಾ ಅನ್ನುವಂಥದ್ದಾಗಿ ನೋಡ್ತಾ ಇದ್ದೀವಿ. ಇದನ್ನು ಸರ್ಕಾರ ಡಿನೇ ಮಾಡ್ತಕ್ಕಂಥದ್ದಲ್ಲ, ಅಥವಾ ಸ್ಟೇಟ್ ಗೌರ್ಮೆಂಟು ಈ ಒಂದು ಈಕ್ವಾಲಿಟಿಯನ್ನು ಎನ್ಶೋರ್ ಮಾಡಬೇಕು ಅಂತಂದರೆ ಬ್ರಾಡರ್ ಆಸ್ಪೆಕ್ಟಲ್ಲಿ ಕನ್ಸಿಡರೇಷನನ್ನು ಮಾಡಬೇಕು. ಕೇವಲ ಒಬ್ಬ ವ್ಯಕ್ತಿಗತ ಆಗದೆ ಎನಿಮಲ್ಸ್ಗೂ ಸಹ ಇದು ಅನ್ವಯಿಸುತ್ತೆ ಅನ್ನುವಂಥ ಒಂದು ಪರ್ಸ್ಪೆಕ್ಟಿವನ್ನು ಹೊಂದಬೇಕು ಅನ್ನುವಂಥ ಡೈಮೆನ್ಷನನ್ನು ಆರ್ಟಿಕಲಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಆರ್ಟಿಕಲ್ 21 ಹಾಗೂ ಆರ್ಟಿಕಲ್ 14 ಈ ಒಂದು ಇಶ್ಯೂಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದೆ ಅನ್ನುವಂಥ ಡೈಮೆನ್ಷನ್ಸನ್ನು ನಾವು ಈ ಒಂದು ಆರ್ಟಿಕಲ್ ತೆಗೆದುಕೊಳ್ಳಬಹುದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಜಲ್ಲಿಕಟ್ಟು ಇಶ್ಯೂ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಸ್ಪೋರ್ಟಲ್ಲಿ ಇರ್ತಕ್ಕಂಥ ಫೀಚರ್ಸ್ಗಳು ಯಾವ ರೀತಿಯಾಗಿದೆ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಆಲ್ರೆಡಿ ಡಿಸ್ಕಷನನ್ನು ಮಾಡಿದ್ದೀವಿ. ಅಗೇನ್ ಇಲ್ಲಿರುವಂಥ ಅಪ್ಡೇಷನ್ಸ್ ಅಂದರೆ ಇದು ರೈಟ್ಸ್ ಇಶ್ಯೂಸ್ಗೆ ಯಾವ ರೀತಿಯಾಗಿ ನಾವು ಕನೆಕ್ಟ್ ಮಾಡಬೇಕು ಅನ್ನುವಂಥ ಒಂದು ಡೈಮೆನ್ಷನ್. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಲ್ಲಿರುವಂಥ ಡೈಮೆನ್ಷನ್ಸ್ಗಳನ್ನು ನಾವು ಮೇನ್ಸಲ್ಲಿ ಬಳಕೆ ಮಾಡ್ಬೋದು. ಇಷ್ಟು ಪಾಯಿಂಟ್ಸ್ಗಳನ್ನು ಈ ಒಂದು ಆರ್ಟಿಕಲಿಂದ ಕನೆಕ್ಟ್ ಮಾಡಿಕೊಂಡ್ರೆ ಸಾಕು. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ, ಬ್ರಿಕ್ಸ್ ಗ್ರೂಪಿಂಗ್ಗೆ ಸಂಬಂಧಪಟ್ಟಂತೆ ಇದರ ಒಂದು ಸ್ಕೋಪ್ ಯಾವ ರೀತಿಯಾಗಿದೆ, ಅಥವಾ ಕೆಲವೊಂದಿಷ್ಟು ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡೋದ್ರಲ್ಲಿ ಇದು ಫೇಲ್ ಆಗ್ತಾ ಇದೆ ಅನ್ನುವಂಥ ಒಂದು ಕನ್ಸರ್ನ್ ಆಗಿರ್ಬೋದು, ಹಾಗೂ ಬೇರೆ ಕಂಟ್ರಿಗಳು ಇದನ್ನು ಜಾಯ್ನ್ ಆಗಲಿಕ್ಕೆ ಯಾಕೆ ಮುಂದಾಗ್ತಾ ಇದ್ದಾವೆ, ಇದರ ಒಂದು ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ ಅನ್ನುವಂಥ ಡೈಮೆನ್ಷನನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಬ್ರಿಕ್ಸ್ ಗ್ರೂಪಿಂಗಲ್ಲಿ ಇರುವಂಥ ಕಂಟ್ರೀಸ್ಗಳಂತಂದರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಹಾಗೂ ಸೌತ್ ಆಫ್ರಿಕಾ ಲೇಟೆಸ್ಟ್ ಸ್ಟೇಜಲ್ಲಿ ಆ್ಯಡ್ ಆಗಿರುವಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥ ಒಂದು ಬ್ರಿಕ್ಸ್ ಸಮಿಟನ್ನು ಅಥವಾ ಶೃಂಗಸಭೆಗೆ ಸಂಬಂಧಪಟ್ಟಂತೆ ಆಗಸ್ಟಲ್ಲಿ ಕಂಡಕ್ಟ್ ಆಗುತ್ತೆ. ಆಗಸ್ಟಲ್ಲಿ ನಾವು 23 ಹಾಗೂ 24ನ ಒಂದು ಸಮಿಟನ್ನು ಕಾಣ್ತಾ ಇದ್ದೀವಿ. ಸೌತ್ ಆಫ್ರಿಕಾದಲ್ಲಿ ಇದು ಕಂಡಕ್ಟ್ ಆಗುವಂಥದ್ದು. ಸೊ ಇಲ್ಲಿ ಯಾವ ರೀತಿಯಂಥ ಡಿಸಿಷನ್ನ ತೆಗೆದುಕೊಳ್ಬೇಕು, ಇದರ ಒಂದು ಸ್ಕೋಪನ್ನು ಯಾವ ರೀತಿಯಾಗಿ ನಾವು ಇನ್ಕ್ರೀಸ್ ಮಾಡಬೇಕು ಅನ್ನುವಂಥ ಒಂದು ಡೈಮೆನ್ಷನನ್ನು ಇಲ್ಲಿ ಕಾಣಬಹುದು. ಪ್ರೆಸೆಂಟ್ ಕಂಡೀಷನಲ್ಲಿ ಕೆಲವೊಂದಿಷ್ಟು ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡೋದ್ರಲ್ಲಿ ಇದು ಫೇಲ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಇವಾಗ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಅಷ್ಟೊಂದು ಎಫೆಕ್ಟಿವ್ನೆಸ್ಸನ್ನು ತೋರಿಸಿಲ್ಲ. ಗಲ್ವಾನ್ ಇಶ್ಯೂಸ್ಗಳಾಗಿರ್ಬೋದು, ಉಕ್ರೈನ್ ರಿಲೇಟೆಡ್ ಇರ್ತಕ್ಕಂಥ ಕಾನ್ಫ್ಲಿಕ್ಟ್ ಆಗಿರ್ಬೋದು, ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಒಂದು ಎಕನಾಮಿಕ್ ಸ್ಟ್ರೆಸ್ಸನ್ನು ಸಹ ಹ್ಯಾಂಡಲ್ ಮಾಡೋದ್ರಲ್ಲಿ ಇದು ಫೇಲ್ ಆಗ್ತಾ ಇದೆ. ಇನ್ನು ಭಾರತ ಹಾಗೂ ಚೈನಾದ ಮಧ್ಯೆ ಇರತಕ್ಕಂಥ ಒಂದು ಟೈಸನ್ನು ಯಾವ ರೀತಿಯಾಗಿ ನಾವು ಇವಾಗ ಕನ್ಸಿಡರ್ ಮಾಡ್ತಾ ಇದ್ವಿ, ಕೆಲವೊಂದಿಷ್ಟು ಇಶ್ಯೂಸ್ಗಳು ನಡೀತಾ ಇದ್ದಾವೆ, ಅಥವಾ ಬಾರ್ಡರ್ ರಿಲೇಟೆಡ್ ಇರ್ತಕ್ಕಂಥ ಕ್ಲಾಶಸ್ಗಳು ನಡೀತಾ ಇದ್ದಾವೆ. ಇನ್ನು ರಷ್ಯಾ ಮತ್ತು ಉಕ್ರೈನ್ನ ಕ್ರೈಸಿಸ್ನಿಂದ ಆಗಿರುವಂಥ ಒಂದು ಅನ್ಸರ್ಟೆನಿಟಿ ಬೇರೆ ಒಂದು ಕಂಟ್ರಿಗಳ ಬೆಳವಣಿಗೆಗೂ ಸಹ ಇಂಪ್ಯಾಕ್ಟನ್ನು ಇದು ಮಾಡ್ತಾ ಇದೆ. ಗ್ಲೋಬಲ್ ಲೆವೆಲಲ್ಲಿ ಒಂದು ಎಕನಾಮಿಕ್ ಕ್ರೈಸಿಸನ್ನು ಇವತ್ತು ಇದು ಕ್ರಿಯೇಟ್ ಮಾಡ್ತಾ ಇದೆ ಅನ್ನುವಂಥ ಒಂದು ಕಂಡೀಷನ್ಗೆ ಈ ಒಂದು ಗ್ರೂಪಿಂಗ್ನ ಪರ್ಸ್ಪೆಕ್ಟಿವ್ ಯಾವ ರೀತಿಯಾಗಿದೆ, ಪ್ರಾಪರ್ ಆಗಿರುವಂಥ ಒಂದು ಚಾರ್ಮನ್ನು ನಾವು ಇಲ್ಲಿ ಕಾಣ್ತಾ ಇಲ್ಲ. ಸೊ ಇದರ ಒಂದು ಇಂಪಾರ್ಟೆನ್ಸನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡೋದಾದರೆ ವೆಸ್ಟಲ್ಲಿರ್ತಕ್ಕಂಥ ಒಂದು ಇನ್ಫ್ಲೂಯೆನ್ಸನ್ನು ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗ್ಲೋಬಲ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸನ್ನು ಅಡ್ರೆಸ್ ಮಾಡಲಿಕ್ಕೆ, ರೀಜ್ನಲ್ ಲೆವೆಲಲ್ಲಿ ಇರ್ತಕ್ಕಂಥ ಇಶ್ಯೂಸನ್ನು ಅಡ್ರೆಸ್ ಮಾಡಲಿಕ್ಕೆ ಕಂಟ್ರಿಗಳು ಯಾವ ರೀತಿಯಾಗಿ ಕೋಆಪರೇಷನನ್ನು ಅಥವಾ ಕಮಿಟ್ಮೆಂಟನ್ನು ತೋರಿಸ್ತಾ ಇದ್ದಾವೆ, ರೀಜ್ನಲ್ ಲೆವೆಲಲ್ಲೂ ಸಹ ಇರುವಂಥ ಇಶ್ಯೂಸ್ಗಳನ್ನು ಟ್ಯಾಕಲ್ ಮಾಡೋದ್ರ ಜೊತೆಗೆ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಅನ್ಸರ್ಟನಿಟೀಸ್ಗಳನ್ನು ಅಡ್ರೆಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಗ್ರೂಪಿಂಗನ್ನು ನಾವು ಫ್ರೇಮ್ ಮಾಡಿದ್ದೀವಿ. ಸೊ ಈ ಒಂದು ರೀಜ್ನಲ್ ಎಕಾನಮಿಯನ್ನು ನಾವು ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು, ಅಥವಾ ಜಿಯೋ ಪೊಲಿಟಿಕಲ್ ಮತ್ತು ಎಕನಾಮಿಕ್ ಡೈಮೆನ್ಷನ್ಸನ್ನು ಫೋಕಸಲ್ಲಿ ಇಟ್ಟುಕೊಂಡು ನಾವು ಈ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದೇವೆ. ಆದರೆ ಪ್ರೆಸೆಂಟ್ ಕಂಡೀಷನಲ್ಲಿ ಈ ಗ್ರೂಪಿಂಗ್ನ ಇನ್ಫ್ಲೂಯೆನ್ಸ್ ಕಡಿಮೆ ಆಗ್ತಾ ಇದೆ ಅಂತ ಎಕನಾಮಿಕ್ ಇನಿಷಿಯೇಟಿವ್ಸನ್ನು ಇದು ಕೈಗೊಂಡಿದೆ.
ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಆಗಿರ್ಬೋದು, ಕಾಂಟಿಜೆಂಟ್ ರಿಸರ್ವ್ ಅರೇಂಜ್ಮೆಂಟ್ ಆಗಿರ್ಬೋದು. ಸೊ ಈ ಎಲ್ಲ ಇನಿಷಿಯೇಟಿವ್ಸ್ನಿಂದ ಫೈನಾನ್ಷಿಯಲ್ ಮೆಕ್ಯಾನಿಸಮನ್ನು ಪ್ರೊಟೆಕ್ಷನ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ, ಗ್ಲೋಬಲ್ ಲೆವೆಲಲ್ಲಿ ಆಗಿರುವಂಥ ಒಂದು ಲಿಕ್ವಿಡಿಟಿ ಪ್ರೆಷರನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇನ್ವೆಸ್ಟ್ಮೆಂಟ್ಗಳನ್ನು ಇನ್ಕ್ರೀಸ್ ಮಾಡೋದಾಗಲಿ, ಕೋಆಪರೇಷನನ್ನು ಎನ್ಹ್ಯಾನ್ಸ್ ಮಾಡೋದಾಗಲಿ, ಈ 5 ಕಂಟ್ರಿಗಳ ಮಧ್ಯೆ ಒಂದು ಕಾಂಪ್ರಿಹೆನ್ಸಿವ್ ಆಗಿರುವಂಥ ಎಕನಾಮಿಕ್ ಪಾಲಿಸೀಸ್ಗಳನ್ನು ತರ್ತಾ ಇದ್ದಾರೆ ಮತ್ತು ಟ್ರೇಡನ್ನು ಸಹ ಎನ್ಹ್ಯಾನ್ಸ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಅದರ್ ಡೈಮೆನ್ಷನ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಚೈನಾದ ಒಂದು ಸಿಚುವೇಶನ್. ಚೈನಾ ಇವತ್ತು ಎಕನಾಮಿಕಲಿ ಸ್ಟ್ರಾಂಗ್ ಆಗ್ತಾ ಇದೆ, ಹಾಗೂ ಮೋರ್ ಇಂಪಾರ್ಟೆಂಟ್ಲಿ ಇವರು ಮಿಲಿಟರಿಲಿ ವೈಸ್ ನಾವು ಕನ್ಸಿಡರ್ ಮಾಡಿದರೆ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಹೆಜಿಮೋನಿಯನ್ನು ತರಬೇಕು ಅಂತ, ಬೇರೆ ಎಲ್ಲ ಕಂಟ್ರಿಗಳ ಮೇಲೆ ಕಂಟ್ರೋಲನ್ನು ತರಬೇಕು ಟ್ರೇಡ್ ಪಾಲಿಸಿಯ ಮುಖಾಂತರ, ಅಥವಾ ಅವರ ಒಂದು ಟ್ರೇಡ್ ಅಡ್ವಾನ್ಸ್ಮೆಂಟ್ನ ಮುಖಾಂತರ ಬೇರೆ ಒಂದು ಕಂಟ್ರಿಗಳ ಮೇಲೆ ಸಾರ್ವಭೌಮತ್ವವನ್ನು ಸಾಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೀಜನಲ್ ಲೆವೆಲಲ್ಲಿ ಸ್ಟ್ರಾಂಗ್ ಆಗಿ ಡೆವಲಪ್ ಆಗಬೇಕು ಅನ್ನುವಂಥ ಒಂದು ಆ್ಯಟಿಟ್ಯೂಡ್ ಏನಿದೆಯಲ್ಲ, ಇದು ಸಹ ಇವತ್ತು ಬೇರೆ ಕಂಟ್ರಿಗಳ ಮೇಲೆ ಹಾರ್ಮನ್ನು ತರ್ತಾ ಇದೆ. ಈ ಒಂದು ಗ್ರೂಪಿಂಗ್ ಯಾವ ರೀತಿಯಾದಂತಹ ಕನ್ಸಿಡ್ರೇಷನನ್ನು ಮಾಡ್ತಾ ಇದೆ? ರಷ್ಯಾ ಚೈನಾದ ಒಂದು ಕೋಆಪರೇಷನನ್ನು ಕನ್ಸಿಡರ್ ಮಾಡಿದರೆ, ಉಕ್ರೇನ್ ರಿಲೇಟೆಡ್ ಇರತಕ್ಕಂಥ ಒಂದು ಸಿಚುವೇಷನಲ್ಲಿ ಚೈನಾ ಇವತ್ತು ರಷ್ಯಾಗೆ ಸಪೋರ್ಟನ್ನು ಮಾಡ್ತಾ ಇದೆ ಅಲ್ವಾ. ಇವಾಗ ಸೌತ್ ಏಷ್ಯಾವನ್ನು ನಾವು ಕನ್ಸಿಡರ್ ಮಾಡಿದರೆ ಇದರಲ್ಲೂ ಸಹ ಚೈನಾ ತನ್ನ ಒಂದು ಇನ್ಫ್ಲೂಯೆನ್ಸನ್ನು ಇನ್ಕ್ರೀಸ್ ಮಾಡ್ತಾ ಇದೆ. ಕೆಲವೊಂದಿಷ್ಟು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಅಥವಾ ಕೆಲವೊಂದಿಷ್ಟು ಪ್ರಾಜೆಕ್ಟನ್ನು ಅಲ್ಲಿ ಎಂಫೋಸಿಸ್ ಮಾಡ್ತಾ ಇದೆ. ಇದರಿಂದ ಹೇಗೆ ಸೌತ್ ಆಫ್ರಿಕಾನು ಸಹ ಕಂಟ್ರೋಲ್ ಮಾಡ್ತಾ ಇದೆ ಅಂತ ಕಾಣಬಹುದು. ಬೇರೆ ಕಂಟ್ರಿಗಳು ಇವತ್ತು ಬ್ರಿಕ್ಸ್ಗೆ ಜಾಯ್ನ್ ಆಗಬೇಕು ಅಂತ ಮುಂದಾಗ್ತಾ ಇದ್ದಾರೆ. ಅರ್ಜೆಂಟೀನಾ ಆಗಿರ್ಬೋದು ಅಥವಾ ಮೆಕ್ಸಿಕೋ, ಉರುಗ್ವೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಗಿರ್ಬೋದು, ಸಿರಿಯಾ, ಇರಾನ್, ಆಲ್ಮೋಸ್ಟ್ 19 ಕಂಟ್ರೀಸ್ಗಳು ಇವತ್ತು ಬ್ರಿಕ್ಸ್ ಗ್ರೂಪಿಂಗಿಗೆ ಜಾಯ್ನ್ ಆಗಬೇಕು ಅಂತ ಮುಂದಾಗ್ತಾ ಇದ್ದಾರೆ. ಇಲ್ಲಿ ಯಾಕೆ ಕಂಟ್ರೀಸ್ಗಳು ಒಂದು ಗ್ರೂಪಿಂಗಿಗೆ ಜಾಯ್ನ್ ಆಗಬೇಕು ಅಂತ ಮುಂದಾಗ್ತಾ ಇದ್ದಾರೆ ಅಂತಂದರೆ, ಪ್ರೆಸೆಂಟ್ ಕಂಡೀಷನಲ್ಲಿ ಇರ್ತಕ್ಕಂಥ ಅನ್ಸರ್ಟೆನಿಟಿ, ಬೇರೆ ಒಂದು ಗ್ರೂಪಿಂಗಲ್ಲಿ ಅವ್ರಿಗೆ ಪ್ಲೇಸ್ ಇಲ್ಲದೇ ಇರುವಂಥ ಸಿಚುವೇಶನ್ಸ್ಗಳಾಗಿರ್ಬೋದು, ಪ್ರೆಸೆಂಟ್ ಕಂಡೀಷನಲ್ಲಿ ಅಥವಾ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಅನ್ಸರ್ಟೆನಿಟಿಯಿಂದಾಗಿ ಇಂಡಿವಿಜುವಲ್ ಕಂಟ್ರಿ ಸರ್ವೈವ್ ಆಗೋದು ತುಂಬ ಡಿಫಿಕಲ್ಟ್ ಆಗಿದೆ. ಈ ಒಂದು ಗ್ಲೋಬಲ್ ಗ್ರೂಪಿಂಗ್ನ ಮುಖಾಂತರ ಒಂದು ಮ್ಯೂಚುವಲ್ ಕನ್ಸೆಂಟ್ ಇರುತ್ತೆ ಅಥವಾ ಮ್ಯೂಚುವಲ್ ಕಮಿಟ್ಮೆಂಟ್ ಇರುತ್ತೆ. ಟ್ರೇಡ್ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು ಅಥವಾ ಸೋಷಿಯಲ್ ರಿಲೇಟೆಡ್ ಇರ್ತಕ್ಕಂಥ ಆಸ್ಪೆಕ್ಟ್ಸ್ಗಳಾಗಿರ್ಬೋದು, ಮಿಲಿಟರಿ ಸಪೋರ್ಟ್ ಆಗಿರ್ಬೋದು, ಇವನ್ನೆಲ್ಲ ಕನ್ಸಿಡರ್ ಮಾಡಿದರೆ ಸೊ ಟೀಮ್ ಗ್ರೋತ್ ಅಥವಾ ಒಟ್ಟಾರೆಯಾಗಿ ಒಂದು ರೀಜನಲ್ ಸ್ಟೆಬಿಲಿಟಿ ಅಥವಾ ಗ್ರೋತ್ ಆಗಲಿಕ್ಕೆ ಗ್ರೂಪಿಂಗ್ಗಳ ಒಂದು ಇಂಪಾರ್ಟೆನ್ಸನ್ನು ಕಾಣಬಹುದು. ಹಾಗಾಗಿ ಎಲ್ಲ ಕಂಟ್ರೀಸ್ಗಳು ಇವತ್ತು ಒಂದಲ್ಲ ಒಂದು ಗ್ರೂಪಿಂಗಿಗೆ ಜಾಯ್ನ್ ಆಗಿರ್ತಾರೆ. ಇದರಿಂದ ಆ ಕಂಟ್ರಿಗೆ ಬೇಕಾಗುವಂಥ ಒಂದು ಭದ್ರತೆ ಆಗಿರ್ಬೋದು ಅಥವಾ ಆರ್ಥಿಕ ಬೆಳವಣಿಗೆಗೆ ಸಪೋರ್ಟು ಸಹ ಸಿಕ್ಕುತ್ತೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಬ್ರಿಕ್ಸನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಇದನ್ನು ನಾವು ಯಾಕೆ ಫಾರ್ಮ್ ಮಾಡಿದ್ದೀವಿ ಹಾಗೂ ಇದರ ಒಂದು ಆಬ್ಜೆಕ್ಟಿವ್ ಯಾವ ರೀತಿಯಾಗಿದೆ, ಪ್ರೆಸೆಂಟ್ ಕಂಡೀಷನಲ್ಲಿ ಇದು ಹೇಗೆ ಫೇಲ್ ಆಗ್ತಾ ಇದೆ, ರೀಜನಲ್ ಲೆವೆಲಲ್ಲಿ ಇರ್ತಕ್ಕಂಥ ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡೋದಾಗಲಿ ಅಥವಾ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಅನ್ಸರ್ಟೆನಿಟಿನ ಅಡ್ರೆಸ್ ಮಾಡೋದ್ರಲ್ಲಿ ಯಾವ ರೀತಿಯಾಗಿ ಫೇಲ್ ಆಗ್ತಾ ಇದೆ ಅನ್ನುವಂಥ ಒಂದು ಡೈಮೆನ್ಷನನ್ನು ನೀವು ಮೇನ್ಸಲ್ಲಿ ಕವರ್ ಮಾಡುವಂಥ ಸಂದರ್ಭದಲ್ಲಿ ಈ ಪಾಯಿಂಟ್ಸ್ಗಳನ್ನು ಯೂಸ್ ಮಾಡ್ಕೋಬೋದು. ಇಷ್ಟು ಪಾಯಿಂಟ್ಸ್ಗಳನ್ನು ಈ ಒಂದು ಆರ್ಟಿಕಲ್ನಿಂದ ತಿಳಿದುಕೊಂಡಿದ್ರೆ ಸಾಕು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಗೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಶಾಂತಿ ಹಾಗೂ ಭದ್ರತೆಯನ್ನು ಕಾಪಾಡುವಂತಹ ಅಥವಾ ಇದನ್ನು ಪ್ರಮೋಷನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವ ಆರ್ಟಿಕಲ್ ರಿಫ್ಲೆಕ್ಟ್ ಮಾಡ್ತಾ ಇದೆ? ಆರ್ಟಿಕಲ್ 51, ಆರ್ಟಿಕಲ್ 48A, ಆರ್ಟಿಕಲ್ 43A ಮತ್ತು 41. ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದಂತಹ ಆಪ್ಷನ್ ಯಾವ ರೀತಿಯಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಮಗೆ ಒಂದು ಕನ್ಫ್ಯೂಷನ್ ಇರುತ್ತೆ, ನಾವು ಪಾಲಿಟಿಯನ್ನು ಸ್ಟಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಆರ್ಟಿಕಲ್ಸ್ಗಳನ್ನು ನಾವು ಇಂಪಾರ್ಟೆಂಟ್ಲಿ ಓದಬೇಕಾಗುತ್ತೆ. ಎಲ್ಲ ಆರ್ಟಿಕಲ್ಸ್ಗಳು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಸಹಕಾರಿ ಆಗುತ್ತಾ ಅನ್ನುವಂಥದ್ದಾಗಿ ಪ್ರೀವಿಯಸ್ ಇಯರಲ್ಲಿರ್ತಕ್ಕಂಥ ಕ್ವಶನ್ಸನ್ನು ನಾವು ನೋಡಿದಾಗ ಇಲ್ಲಿ ಮೆನ್ಷನ್ ಮಾಡಿರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನಾವು ಗಮನ ಹರಿಸಬೇಕಾಗುತ್ತೆ. ಆರ್ಟಿಕಲ್ 51 ಅಂತ ಇವಾಗ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. 48A ಆಗಿರ್ಬೋದು, 43A ಆಗಿರ್ಬೋದು, 41 ಈ ಎಲ್ಲ ಆರ್ಟಿಕಲ್ಸ್ಗಳನ್ನು ನಾವು ಗಮನ ಹರಿಸಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಇಯರಲ್ಲಾದರೂ ಕ್ವಶನ್ಸನ್ನು ರೇಸ್ ಮಾಡಿರ್ತಾರೆ ಅಥವಾ ಸ್ಟೇಟ್ಮೆಂಟ್ ವೈಸ್ ಅದರಲ್ಲಿರ್ತಕ್ಕಂಥ ಫೀಚರನ್ನು ಸಹ ಎಂಫಸಿಸ್ ಮಾಡಿರ್ತಾರೆ. ಇಂಪಾರ್ಟೆಂಟ್ ಆರ್ಟಿಕಲ್ಸನ್ನು ನಾವು ಪಾಯಿಂಟ್ಔಟ್ ಮಾಡುವಾಗ ಪ್ರೀವಿಯಸ್ಸಲ್ಲಿ ಕೇಳಿರುವಂಥ ಒಂದು ಆರ್ಟಿಕಲ್ನ ಆಧಾರದ ಮೇಲೆ ನಾವು ಫೋಕಸ್ ಮಾಡಬೇಕಾಗತ್ತೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೂ UPSC ಪ್ರಿಪರೇಷನ್ಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಅಪ್ಡೇಷನ್ ಏನಾದರೂ ಬೇಕಿದ್ದರೆ ನಮ್ಮ ಲಾಯಕ್ಸ್ ಬ್ಯಾಂಗ್ಳೂರು ಚಾನಲ್ಗೆ ಜಾಯ್ನ್ ಆಗೋದ್ರ ಮುಖಾಂತರ ಅಪ್ಡೇಷನನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.